ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಹೊಸ ನಾಟಕ ಆರಂಭಿಸಿ ತಿಂಗಳುಗಳೇ ಕಳೆದಿವೆ. ಇದು ಸುಳ್ಳು ಆರೋಪ ಅನ್ನೋದು ದೇಶದ ಜನರಿಗೂ ಗೊತ್ತಾಗಿದೆ. ಆದ್ರೆ ಸುಳ್ಳು ಹೇಳೋದ್ರಲ್ಲೇ ಅಸ್ತಿತ್ವ ಇಟ್ಟುಕೊಂಡಿರೋ ರಾಹುಲ್ ಗಾಂಧಿ ದೇಶಾದ್ಯಂತ ವೋಟ್ ಚೋರಿ ನಡೆದಿದೆ, ಅದರಿಂದಾಗಿನೇ ಕೇಂದ್ರ ಬಿಜೆಪಿ ಅಧಿಕಾರ ಹಿಡಿದು ಮೋದಿ ಪ್ರಧಾನಿ ಆಗಿದ್ದಾರೆ ಅಂತ ಆರೋಪ ಮಾಡ್ತಾನೆ ಇದ್ದಾರೆ. ದಾಖಲೆ ಕೊಡಿ ಅಂದ್ರೆ ಕೊಡಲ್ಲ, ಆದ್ರೆ ಹೋದಲ್ಲಿ ಬಂದಲ್ಲಿ ಆರೋಪ ಮಾಡೋದು ಮಾತ್ರ ಬಿಡಲ್ಲ. ಈ ಮೊದಲು ನಮ್ಮ ಕಡೆ ಆಟಂ ಬಾಂಬ್ ಇದೆ ಅಂತ ಸುದ್ದಿಗೋಷ್ಠಿ ನಡೆಸಿದ್ರು. ಆಟಂ ಬಾಂಬ್ ಅಂದ್ರೆ ಏನು ಅಂತ ಕೇಳಿದ್ರೆ ಮಹದೇವಪುರದಲ್ಲಿ ನಕಲಿ ಮತದಾರರ ಸೇರ್ಪಡೆ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಆದ್ರೆ ಈ ಆಟಂ ಬಾಂಬ್ ಏನಾಯ್ತು? ಠುಸ್ ಬಾಂಬ್ ಆಯ್ತು. ಮಹದೇವಪುರದಲ್ಲಿ ನಕಲಿ ಮತದಾರರ ಸೇರ್ಪಡೆ ಮಾಡಿಲ್ಲ ಅನ್ನೋದು ನಿಜಾಂಶ. ಇತ್ತೀಚೆಗೆ ಶೀಘ್ರದಲ್ಲೇ ಹೈಡ್ರೋಜನ್ ಬಾಂಬ್ ಬರುತ್ತೆ ಅಂತ ಬಿಹಾರದಲ್ಲಿ ರಾಹುಲ್ ಗಾಂಧಿ ಭಾಷಣ ಮಾಡಿದ್ರು. ನಿನ್ನೆ ದೆಹಲಿಯ ಇಂದಿರಾ ಗಾಂಧಿ ಭವನದಲ್ಲಿ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿನೂ ನಡೆಸಿದ್ರು. ರಾಹುಲ್ ಗಾಂಧಿ ಹೇಳಿದಂತೆ ಇದು ಹೈಡ್ರೋಜನ್ ಬಾಂಬಾ? ಖಂಡಿತ ಅಲ್ಲ. ಇದು ಕೂಡ ಟುಸ್ ಪಟಾಕಿನೇ ಆಗೋಯ್ತು. ವೀಕ್ಷಕರೇ, ಮೊದಲು ರಾಹುಲ್ ಗಾಂಧಿ ನಡೆಸಿದಂತಹ ಸುದ್ದಿಗೋಷ್ಠಿ ಹೈಲೈಟ್ಸ್ ಹೇಳ್ತೀನಿ, ಆಮೇಲೆ ಈ ಹೇಳಿಕೆಯ ಹಿಂದಿನ ರಣತಂತ್ರ ಏನು ಅಂತ ಹೇಳ್ತೀನಿ. ಅದು 2023ರ ವಿಧಾನಸಭಾ ಚುನಾವಣೆ. ಈ ವೇಳೆ ರಾಹುಲ್ ಗಾಂಧಿ ಆರೋಪದಂತೆ ಕಾಂಗ್ರೆಸ್ ಪ್ರಾಬಲ್ಯ ಇರುವ ಬೂತ್ಗಳಲ್ಲಿ ಕಾಂಗ್ರೆಸ್ ಮತದಾರರನ್ನೇ ಆಯ್ಕೆ ಮಾಡಿಕೊಂಡು 6018 ಮತಗಳ ಡಿಲೀಟ್ಗೆ ಪ್ರಯತ್ನ ನಡೆದಿತ್ತು. ಇದು ಹೇಗೋ ಗೊತ್ತಾಯ್ತು. ಹಾಗಾಗಿ ಪ್ರಯತ್ನನೂ ಸಫಲವಾಗಿರ್ಲಿಲ್ಲ. ಆದ್ರೆ ಮತಗಳ ಡಿಲೀಟ್ಗೆ ಅರ್ಜಿ ಹಾಕಿದವರಲ್ಲಿ 24 ಅರ್ಜಿಗಳು ಮಾತ್ರ ಕ್ರಮಬದ್ಧವಾಗಿವೆ. ಉಳಿದ ಅರ್ಜಿಗಳು ಕ್ರಮಬದ್ಧವಾಗಿರಲಿಲ್ಲ. ಆಳಂದ ಮತದಾರರ ಹೆಸರಿನಲ್ಲಿ ಯಾರೋ ಹೊರ ರಾಜ್ಯದಲ್ಲಿ ಕುಳಿತು ಹೊರ ರಾಜ್ಯದ ಫೋನ್ ನಂಬರ್ ಬಳಕೆ ಮಾಡಿಕೊಂಡು ಅರ್ಜಿ ಹಾಕ್ತಾರೆ. ಹಾಗಿದ್ರೆ ಹೀಗೆ ಅರ್ಜಿ ಹಾಕಿದ್ಯಾರು? ಇವರಿಗೆ ಚುನಾವಣಾ ಆಯೋಗವೇ ಸಾಥ್ ನೀಡ್ತಿದೆ, ಮತ ಚೋರಿಗೆ ಚುನಾವಣಾ ಆಯೋಗವೇ ಬೆಂಬಲ ನೀಡ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಇದೇ ಸಮಯದಲ್ಲಿ ಆಳಂದದಲ್ಲಿ ಚುನಾವಣಾ ಅಕ್ರಮದ ಪ್ರಯತ್ನಕ್ಕೆ 3 ಉದಾಹರಣೆ ಕೊಡ್ತಾರೆ. ಒಂದು, ಆಳಂದ ತಾಲೂಕಿನ ಗೋದಾಬಾಯಿ ದೇಶ್ಮುಖ್. ಅಂದ್ರೆ ಗೋದಾಬಾಯಿ ಹೆಸರಿನಲ್ಲಿ 12 ಮತಗಳು ಡಿಲೀಟ್ ಮಾಡಲು ಯತ್ನ ನಡೆದಿದೆಯಂತೆ. ಹೊರ ರಾಜ್ಯದ ಮೊಬೈಲ್ ನಂಬರ್ ಒಂದನ್ನ ಬಳಸಿಕೊಂಡು ಡಿಲೀಟ್ಗೆ ಯತ್ನ ಮಾಡಲಾಗಿದೆಯಂತೆ. ಯಾರೋ ಫೇಕ್ ಲಾಗಿನ್ ಕ್ರಿಯೇಟ್ ಮಾಡಿ ಡಿಲೀಟ್ಗಾಗಿ ಪ್ರಯತ್ನ ಪಟ್ಟಿದ್ರು. ಆದ್ರೆ ಗೋದಾಬಾಯಿ ಮತ ಡಿಲೀಟ್ ಮಾಡಿ ಅಂತ ಅರ್ಜಿಯನ್ನೇ ಹಾಕಿರ್ಲಿಲ್ಲ. ಹಾಗಾದ್ರೆ ಹೀಗೆ ಅರ್ಜಿ ಹಾಕಿದ್ಯಾರು? ಇದು ಚುನಾವಣಾ ಆಯೋಗಕ್ಕೆ ಮಾಹಿತಿ ಇಲ್ವೇ? ಹಾಗಾದ್ರೆ ಕ್ರಮ ಕೈಗೊಂಡಿಲ್ಲ ಯಾಕೆ ಅಂತ ರಾಹುಲ್ ಪ್ರಶ್ನೆ ಮಾಡಿದ್ರು. ರಾಹುಲ್ ಗಾಂಧಿ ನೀಡಿದಂತಹ 2ನೇ ಉದಾಹರಣೆ ಸೂರ್ಯಕಾಂತ್. ಈತ ಕೂಡ ಮತಗಳ ಡಿಲೀಟ್ಗೆ ಅರ್ಜಿ ಹಾಕಿರ್ಲಿಲ್ಲ. ಆದ್ರೆ ಸೂರ್ಯಕಾಂತ್ ಹೆಸರು ಬಳಸಿಕೊಂಡು ಬೇರೆ ರಾಜ್ಯದ ಮೊಬೈಲ್ ಉಪಯೋಗಿಸಿ 14 ನಿಮಿಷದಲ್ಲೇ 12 ಜನರ ಮತಗಳ ಡಿಲೀಟ್ಗೆ ಅರ್ಜಿ ಹಾಕಿರ್ತಾರೆ. ಸೂರ್ಯಕಾಂತ್ ಪಕ್ಕದ ಮನೆಯ ಬಬಿತಾ ಚೌಧರಿ ಎನ್ನುವವರದ್ದು ಸೂರ್ಯಕಾಂತ್ ಅರ್ಜಿ ಹಾಕಿರ್ತಾರೆ. ಬಬಿತಾ ಚೌಧರಿ ಗಮನಕ್ಕೆ ಈ ವಿಷಯ ಬಂದಾಗ ಇದು ಬಯಲಾಗತ್ತೆ. ಚುನಾವಣಾ ಆಯೋಗಕ್ಕೆ ದೂರು ನೀಡಿದ ತಕ್ಷಣ ಮತಗಳು ಡಿಲೀಟ್ ಆಗಿಲ್ಲ ಅಂತ ರಾಹುಲ್ ವಿವರಣೆ ನೀಡ್ತಾರೆ. ಇನ್ನು ರಾಹುಲ್ ಗಾಂಧಿ ನೀಡಿದಂತಹ 3ನೇ ಉದಾಹರಣೆ ಏನು ಅಂದ್ರೆ ನಾಗರಾಜ್. ಇವರು 36 ಸೆಕೆಂಡ್ಗಳಲ್ಲಿ 2 ಮತಗಳ ಡಿಲೀಟ್ ಮಾಡಲು ಅರ್ಜಿ ಹಾಕ್ತಾರಂತೆ. ಅದು ಬೆಳಗಿನ ಜಾವ 4 ಗಂಟೆ 7 ನಿಮಿಷಕ್ಕೆ. ಇದು ಹೇಗ್ ಸಾಧ್ಯ? ಭಾರಿ ಚುನಾವಣಾ ಅಕ್ರಮಕ್ಕೆ ಚುನಾವಣಾ ಆಯೋಗನೇ ಮುಂದಾಗಿದೆ, ಬಿಜೆಪಿಗೆ ಅನುಕೂಲ ಆಗುವಂತೆ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಮತ್ತೊಂದು ಆರೋಪ ಮಾಡಿದ್ರು. ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಒಂದು ಸತ್ಯ ಹೇಳಿದ್ರೆ 10 ಸುಳ್ಳುಗಳನ್ನ ಪೋಣಿಸಿ ಹೇಳಿಬಿಟ್ರು. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ 2023ರಲ್ಲಿ ಮತಗಳ ಡಿಲೀಟ್ಗೆ ಚುನಾವಣಾ ಆಯೋಗಕ್ಕೆ ಗೊತ್ತಿಲ್ಲದೆ ಅರ್ಜಿ ಹಾಕಿದ್ದು ಸುಳ್ಳ? ಇಲ್ಲ, ಇದು ಸುಳ್ಳಲ್ಲ, ಇದು ಸತ್ಯ. ಆದ್ರೆ ಇದು ಚುನಾವಣಾ ಆಯೋಗದ ಮಾಹಿತಿ ಬರುತ್ತಿದ್ದಂತೆನೆ ಮೊದಲು ದೂರು ಕೊಟ್ಟಿದ್ದೇ ಆಳಂದ ಚುನಾವಣಾಧಿಕಾರಿ. ಚುನಾವಣಾ ಆಯೋಗಕ್ಕೆ ಮತಗಳ ಡಿಲೀಟ್ಗೆ ನಡೆದಿದ್ದ ಪ್ರಯತ್ನಕ್ಕೆ ಸಂಬಂಧಿಸಿದಂತೆ ಕೆಲವು ದಾಖಲೆಗಳನ್ನು ಅಂದಿನ ಕಲಬುರಗಿ ಎಸ್ಪಿಗೆ ಚುನಾವಣಾ ಆಯೋಗ ಕೊಟ್ಟಿತ್ತು. ಈ ಪ್ರಕರಣದ ತನಿಖೆ ಏನಾಯ್ತು ಅಂತ ಅಂದಿನ ಕಲಬುರಗಿ ಎಸ್ಪಿ ಅವರೇ ಹೇಳಬೇಕು. ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಯಲ್ಲೇ ಮತ್ತೊಂದು ದೊಡ್ಡ ಸುಳ್ಳು ಹೇಳಿದ್ರು. ಮತಗಳ ಡಿಲೀಟ್ ಮಾಡಲು ನಡೆದಿದ್ದಂತಹ ಯತ್ನದ ಪ್ರಕರಣವನ್ನ ಸಿಐಡಿ ತನಿಖೆ ನಡೆಸ್ತಿದೆ.
ಹೆಚ್ಚುವರಿ ಮಾಹಿತಿ ಕೋರಿ ರಾಜ್ಯ ಚುನಾವಣಾ ಆಯೋಗ ಸಿಐಡಿ 18 ಪತ್ರಗಳನ್ನ ಬರೆದರೂ ಕೂಡ ಮಾಹಿತಿಯನ್ನೇ ನೀಡಿಲ್ವಂತೆ. FIR is filed February 23. Karnataka CID writes to ECI requesting all details of these numbers and these transactions almost immediately in March. In August, EC gives a reply, doesn't fulfill any of the demands, and doesn't give us the information. Doesn't give the CID of Karnataka the information that will lead them to their destination. January 24, Karnataka CID writes to ECI again and says, please send us full information. No answer. Karnataka CID by September 25, last letter went in September 25, has written 18 reminder letters. While this is going on, the CEC of Karnataka writes to the Election Commission in Delhi and says there is a matter. Please provide this information. And the CEC of Karnataka multiple times asks the Election Commission. No answer. 18 ಪತ್ರಗಳನ್ನ ಬರೆದಿದ್ದು ಸುಳ್ಳ? ಅದು ಗೊತ್ತಿಲ್ಲ. ಆದ್ರೆ ಚುನಾವಣಾ ಆಯೋಗಕ್ಕೆ ದಾಖಲೆ ನೀಡಿಲ್ವಾ? ನೀಡಿದೆ. 2023ರಲ್ಲಿ ಚುನಾವಣಾಧಿಕಾರಿಯ ದೂರಿನನ್ವಯ ಅಂದಿನ ಕಲಬುರಗಿ ಎಸ್ಪಿಗೆ ಸಂಪೂರ್ಣ ಮಾಹಿತಿ ನೀಡಿದ್ರು. ಯಾವ ಅಪ್ಲಿಕೇಶನ್ ಬಳಸಿಕೊಂಡು ಅರ್ಜಿ ಹಾಕಿದ್ರು, ಬಳಕೆ ಆದ ಮೊಬೈಲ್ ನಂಬರ್, ಇವೆಲ್ಲ ಯಾವ ಸ್ಥಳದಿಂದ ಆಪರೇಟ್ ಆಗಿವೆ, ಈ ಎಲ್ಲ ಮಾಹಿತಿಗಳನ್ನ ರಾಜ್ಯ ಚುನಾವಣಾ ಆಯೋಗ ಹಸ್ತಾಂತರ ಮಾಡಿದೆ. ಆದ್ರೆ ರಾಹುಲ್ ಗಾಂಧಿಗೆ ಇದು ಗೊತ್ತಿಲ್ಲ ಅನ್ಸುತ್ತೆ. ಚುನಾವಣಾ ಆಯೋಗಕ್ಕೆ ಖಡಕ್ ಎಚ್ಚರಿಕೆ ನೀಡಿದಂತ ರಾಹುಲ್ ಗಾಂಧಿ 7 ದಿನದಲ್ಲಿ ಸಿಐಡಿಗೆ ಮಾಹಿತಿ ನೀಡಬೇಕು ಅಂತ ಅಂದ್ರು. ಈಗ ನನಗೊಂದು ಡೌಟ್, ಯಾವ ಸಾಮಾನ್ಯನಿಗೂ ಸಿಗದಂತ ಮಾಹಿತಿ ಇದೆಲ್ಲ ರಾಹುಲ್ ಗಾಂಧಿಗೆ ಹೇಗೆ ಸಿಕ್ತು? ಮತಗಳ ಡಿಲೀಟ್ಗೆ ಪ್ರಯತ್ನ ನಡೆದಿತ್ತು, ಇಂಥ ಮೊಬೈಲ್ ನಂಬರ್ಗಳನ್ನ ಬಳಸಿದ್ದಾರೆ, ಈ ರಾಜ್ಯದಿಂದಲೇ ಇದನ್ನೆಲ್ಲ ಆಪರೇಟ್ ಮಾಡಿದ್ರು, ಅರ್ಜಿದಾರರಿಗೆ ಗೊತ್ತೇ ಇಲ್ಲದಂತೆ ಮತಗಳ ಡಿಲೀಟ್ಗೆ ಅರ್ಜಿ ಹಾಕಿದ್ರು. ವಾಹ್, ಈ ಎಲ್ಲಾ ಮಾಹಿತಿ ರಾಹುಲ್ ಗಾಂಧಿಗೆ ಸಿಕ್ಕಿದ್ ಹೇಗೆ? ಈ ಎಲ್ಲಾ ಮಾಹಿತಿಯನ್ನ ಸಿಐಡಿಗೆ ಕೊಟ್ಟಿರ್ಬೇಕಲ್ವಾ? ಹಾಗಿದ್ರೆ ಸಿಐಡಿ ಅಧಿಕಾರಿಗಳೇ ಯಾರು ತಪ್ಪು ಮಾಡಿದ್ದಾರೋ ಅವರನ್ನ ಒದ್ದು ಎಳ್ಕೊಂಡು ಬರಬಹುದಲ್ವಾ? ಯಾರ ಮೊಬೈಲ್ ಇಲ್ಲಿ ಬಳಕೆ ಆಗಿದೆ ಅವನನ್ನು ಒದ್ದು ಎಳ್ಕೊಂಡು ಬಂದ್ರೆ ಪ್ರಕರಣದ ಸತ್ಯಾಸತ್ಯತೆ ಎಲ್ರಿಗೂ ಗೊತ್ತಾಗತ್ತೆ ಅಲ್ವಾ? ಅದೂ ಬಿಟ್ಟು ಬಿಹಾರ ಚುನಾವಣಾ ಕಾರಣಕ್ಕೆ ಆರೋಪದ ಮೇಲೆ ಆರೋಪ ಮಾಡಿದ್ರೆ ಹೇಗೆ ರಾಹುಲ್ ಗಾಂಧಿ ಅವರೇ? ನಿನ್ನೆ ಇದೇ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರೊಬ್ರು ಪ್ರಶ್ನೆ ಕೇಳ್ತಾರೆ, ಸರ್ 7 ದಿನದಲ್ಲಿ ಚುನಾವಣಾ ಆಯೋಗ ಮಾಹಿತಿ ನೀಡದೇ ಇದ್ರೆ ನೀವೇ ಕೋರ್ಟ್ಗೆ ಹೋಗ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಇದರಿಂದ ಗಲಿಬಿಲಿಗೊಂಡ ರಾಹುಲ್ ಗಾಂಧಿ, ನೋಡಿ, ಒಬ್ಬ ವಿಪಕ್ಷ ನಾಯಕನಾಗಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಸರ್ಕಾರದ ಮೇಲೆ ಒತ್ತಡ ಹಾಕೋದು ನನ್ನ ಕೆಲಸ ಭಾರತದ ಲೋಕತಂತ್ರ ಉಳಿಸುವ ಕೆಲಸ ಅಲ್ಲ, ನನ್ನ ಕೆಲಸ ಜನರೆದುರು ಸತ್ಯವನ್ನ ಇಡುವುದು ಅಂದ್ರು. क्या अगर ECI अभी जवाब नहीं देती है तो कोर्ट का रुख करेंगे, ये ऑप्शन है आपके पास, जाएंगे? देखिए, मैंने कहा कि मेरा काम एज ऑपोजिशन लीडर नॉर्मल सिचुएशन में मेरा काम ऑपोजिशन का रोल है, सरकार पे प्रेशर डालने का रोल है. मेरा काम हिंदुस्तान के लोकतंत्र को बचाने का नहीं है. मैं वो काम कर रहा हूं, इस स्टेज पे मैं वो काम कर रहा हूं. ರಾಹುಲ್ ಗಾಂಧಿ ಅವರೇ, ನನ್ನದೊಂದು ಪ್ರಶ್ನೆ, ನಿಮ್ಮ ಬಳಿ ಮಾಹಿತಿ ದಾಖಲೆಗಳು ಇದ್ರೆ ಕೋರ್ಟ್ಗೆ ಹೋಗೋದಕ್ಕೆ ಏನ್ ಕಷ್ಟ ಅಂತೀನಿ? ಚುನಾವಣಾ ಅಕ್ರಮಕ್ಕೆ ಸಂಬಂಧಿಸಿದಂತೆ ಇಷ್ಟೆಲ್ಲಾ ದಾಖಲೆ ಇವೆ, ಕ್ರಮ ಕೈಗೊಳ್ಳಿ ಅಂತ ಅರ್ಜಿ ಹಾಕೊಳ್ಳಿ, ಯಾರು ಬೇಡ ಅಂದ್ರು? ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ಬೆನ್ನಲ್ಲೇ ಕೇಂದ್ರ ಚುನಾವಣಾ ಆಯೋಗ ಕೂಡ ಒಂದು ಸ್ಪಷ್ಟನೆ ನೀಡಿತು. ಈ ಆರೋಪದಲ್ಲಿ ಸತ್ಯವಿಲ್ಲ, ಆನ್ಲೈನ್ ಮೂಲಕ ಮತದಾರರನ್ನ ಡಿಲೀಟ್ ಮಾಡಲು ಸಾಧ್ಯವೇ ಇಲ್ಲ, ಈ ಆರೋಪವೇ ಸುಳ್ಳು. ಆನಂದ ಕ್ಷೇತ್ರದಲ್ಲಿ ಮತಗಳ ಡಿಲೀಟ್ಗೆ ವಿಫಲ ಯತ್ನ ನಡೆದಿದ್ವು, ಚುನಾವಣಾ ಆಯೋಗ ಅಧಿಕಾರಿಯೇ ಈ ಬಗ್ಗೆ ದೂರು ಕೊಟ್ಟಿದ್ದಾರೆ. ಆದ್ರೆ ರಾಹುಲ್ ಹೇಳಿದಂತೆ ಯಾವುದೇ ಮತಗಳು ಡಿಲೀಟ್ ಆಗಿಲ್ಲ ಅಂದಿದ್ದಾರೆ. ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಯಲ್ಲೇ ಇನ್ನೊಂದು ಹೈಡ್ರೋಜನ್ ಬಾಂಬ್ ಬರಲಿದೆ ಅಂತ ಮತ್ತದೇ ರಾಗ ಮತ್ತದೇ ಹಾಡು ಹಾಡಿದ್ದಾರೆ. So first of all, this is not the
H-bomb. H-bomb is coming. This is ರಾಹುಲ್ ಗಾಂಧಿ ಅವರೇ, ನಿನ್ನೆ ನೀವು ಹೇಳಿದ್ದೆಲ್ಲವೂ ಕೂಡ ಠುಸ್ ಪಟಾಕಿ ಅನ್ಸುತ್ತೆ. ದಾಖಲೆ ಇದೆ ಅಂತೀರಿ, ಕೋರ್ಟ್ಗೆ ಹೋಗಲ್ಲ ಅಂತೀರಿ. ಆರೋಪಕ್ಕೆ ದಾಖಲೆಗಳು ಇದ್ರೆ ಚುನಾವಣಾ ಆಯೋಗವೇ ತಪ್ಪು ಮಾಡಿದ್ರೆ ಕೋರ್ಟ್ ಸೂಚನೆ ನೀಡ್ಲಿ ಅಲ್ವಾ? ಅದು ಬಿಟ್ಟು ಬಿಹಾರ ಚುನಾವಣಾ ಲಾಭ ಮಾಡಿಕೊಳ್ಬೇಕು ಅನ್ನೋ ನಿಮ್ಮ ಲೆಕ್ಕಾಚಾರ ವರ್ಕೌಟ್ ಆದಂತೆ ಕಾಣ್ತಿಲ್ಲ. ನೀವು ಕರ್ನಾಟಕದ 2 ಕ್ಷೇತ್ರದ ಬಗ್ಗೆ ಉಲ್ಲೇಖ ಮಾಡಿದ್ರಿ. ಒಂದು ಮಹದೇವಪುರ, ಇನ್ನೊಂದು ಆಳಂದ ಕ್ಷೇತ್ರ. ನಾನು ನೀವು ಮಾಲೂರು ಕ್ಷೇತ್ರದ ಬಗ್ಗೆನೂ ಹೇಳ್ತೀರಿ ಅಂತ ಕಾಯ್ಕೊಂಡಿದ್ದೆ, ಆದ್ರೆ ನೀವು ಹೇಳಲೇ ಇಲ್ಲ. ಆಳಂದದಲ್ಲಿ ಅಕ್ರಮಕ್ಕೆ ಪ್ರಯತ್ನ ಅಂತ ಆರೋಪ ಮಾಡಿದ್ರಿ. ಈ ಕ್ಷೇತ್ರದಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿ 10,348 ಮತಗಳಿಂದ ಗೆದ್ದಿದ್ದಾರೆ. ಮಾಲೂರು ವಿಧಾನಸಭೆಯಲ್ಲಿ ನಿಮ್ಮ ಶಾಸಕ KY ನಂಜೇಗೌಡ ಗೆದ್ದಿದ್ದಾರೆ. ಆದ್ರೆ ಅಕ್ರಮ ನಡೆದಿದೆ ಅಂತ ಮತ ಮರು ಎಣಿಕೆಗೆ ಹೈಕೋರ್ಟೇ ಆದೇಶ ಕೊಟ್ಟಿದೆ. ಶಾಸಕರ ಆಯ್ಕೆಯನ್ನೇ ಅಸಿಂಧುಗೊಳಿಸಿದೆ. ರಾಹುಲ್ ಗಾಂಧಿ ಅವರೇ, ನನ್ನದು ಒಂದೇ ಒಂದು ಸಲಹೆ. ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಏನೇ ಇರಲಿ, ದಾಖಲೆಗಳೇ ಇಲ್ಲದೆ ಒಂದು ಸ್ವತಂತ್ರ ಸಂಸ್ಥೆ ಮೇಲೆ ಆರೋಪ ಮಾಡೋದು ಎಷ್ಟು ಸರಿ? ನಿಮ್ಮ ರಾಜಕೀಯ ಲಾಭಕ್ಕಾಗಿ ಏನ್ ಬೇಕಾದ್ರೂ ಸುಳ್ಳು ಹೇಳ್ತೀರಾ, ಯಾರ ಮೇಲೆ ಬೇಕಾದ್ರೂ ಆರೋಪ ಮಾಡ್ತೀರಾ. ಇದರಿಂದ ನಿಮಗೆ ಲಾಸ್ ಆಗುತ್ತೆ ಅನ್ನೋದು ಮಾತ್ರ ನೆನಪಿನಲ್ಲಿರಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.